ಫಸ್ಟ್ ಆಫ್ ಆಲ್ ಈ ದಪ್ಪ ಸಣ್ಣ ಅನ್ನೋದೇ ಇಟ್ಸ್ ನಾಟ್ ಎನ್ಕರೇಜ್ಡ್ ಎನಿಮೋರ್. ಸೊ ದೇ ಆರ್ ಹೆಲ್ತಿ. ಸೊ ದಪ್ಪ ಇದ್ದಾರೆ ಅಂತ ಅವ್ರು ಹೆಲ್ತಿ ಇಲ್ಲ ಅಂತ ಇಲ್ಲ. ನನಗೆ ಒಬ್ಬೊಬ್ಬರು ಕ್ಲೈಂಟ್ಸ್ ಇದ್ದರು, ಅವರು ಒಂದ್ಸತಿ ಹೇಳಿದರು ನಾನೊಂದು ವೆಯ್ಟ್ ಲಾಸ್ ಮಾಡಬೇಕು, ಯಾಕೆಂದರೆ ನನಗೆ ಡಿ ಪಿಯಲ್ಲಿ ಫೋಟೋ ಹಾಕಬೇಕು ಅಂತ. ಶಿ ವಾಸ್ ಲೈಕ್ ಫಾರ್ ಆಲ್ಮೋಸ್ಟ್ 10 years ನಾನು ಫೋಟೋನೇ ಹಾಕಿರಲಿಲ್ಲ. ಅಟ್ಲೀಸ್ಟ್ ಒಂದು ಸತಿ ನನಗೆ ಕಾನ್ಫಿಡೆನ್ಸ್ ಬರಬೇಕು ಡಿ ಪಿ ಎಲ್ಲಿ ಫೋಟೋ ಹಾಕೋಕ್ಕೆ, ಅದಕ್ಕೆ ವೆಯ್ಟ್ ಲಾಸ್ ಮಾಡಬೇಕು ಅಂತ. ಇವತ್ತು ಯಾರೂ ಬಾಡಿ ದೇ ಆರ್ ನಾಟ್ ಕನೆಕ್ಟಿಂಗ್, ಎಲ್ಲ ದೇ ಆರ್ ಸೋ ಬ್ಯುಸಿ. ಫುಲ್ ಡೇ ದೇ ಡೋಂಟ್ ಇವನ್ ನೋ ವೆದರ್ ದೇ ಆರ್ ಹಂಗ್ರಿ ಆರ್ ಫುಲ್, ಅದು ಅವ್ರಿಗೆ ಗೊತ್ತೇ ಇಲ್ಲ. ಅವ್ರ ಪಾಡಿಗೆ ಒಂದು ಮೆಕ್ಯಾನಿಕಲ್ ಆಗಿ ವಿ ಆರ್ ಲಿವಿಂಗ್, ಬಟ್ ಯು ಶುಡ್ ವರ್ಕ್ ಆನ್ ಇಂಪ್ರೂವಿಂಗ್ ದ್ಯಾಟ್ ಆ್ಯಂಡ್ ರೆಡ್ಯೂಸಿಂಗ್ ಇಟ್. ನಮಸ್ಕಾರ, ಬಡಕಿಲ ಪ್ರದೀಪ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಡಯಟ್ ಡೈರಿ ಸಂಚಿಕೆ ಶುರು ಮಾಡೋ ಹೊತ್ತು ನಮ್ಮ ಜೊತೆ ರಂಜನಿ ರಾಮನ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಥ್ಯಾಂಕ್ ಯು ಅಗೇನ್. ಸೊ ಹಿಂದಿನ ಸಂಚಿಕೆಯಲ್ಲಿ ದಪ್ಪಗಿರೋದು ಒಳ್ಳೇದಾ ಅಂತ ಪ್ರಶ್ನೆ ಕೇಳಿದ್ದೆ, ಅದನ್ನು ಕೇಳೇ ಬಿಡೋಣ. ಸೊ ಎಷ್ಟು ದಪ್ಪ ಇದ್ದರೆ ಓಕೆ? ಫಸ್ಟ್ ಆಫ್ ಆಲ್ ಈ ದಪ್ಪ ಸಣ್ಣ ಅನ್ನೋದೇ ಇಟ್ಸ್ ನಾಟ್ ಎನ್ಕರೇಜ್ಡ್ ಎನಿಮೋರ್. ಬಟ್ ಎಸ್, ನೀವು ಕೇಳೋ ಕಾಂಪ್ಲೆಕ್ಸ್ ಬೆಳೆಯುತ್ತೆ ಮೈಂಡಲ್ಲಿ. ತೆಳ್ಳಗಿದ್ದವ್ರಿಗೂ ಕಾಂಪ್ಲೆಕ್ಸ್ ಇರುತ್ತೆ, ಹೌದು, ದಪ್ಪಗಿದ್ದವ್ರಿಗೂ ಇರುತ್ತೆ. ಮತ್ತೆ ಸ್ವಲ್ಪ ಚೆನ್ನಾಗಿರೋರಿಗೆ ಕಾಂಪ್ಲೆಕ್ಸ್, ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ. ಸೊ ಕಾಂಪ್ಲೆಕ್ಸ್ ಇಸ್ ಕಾಂಪ್ಲಿಕೇಟೆಡ್, ಬಟ್ ಅದು ತುಂಬ ಅಫೆಕ್ಟು ಆಗುತ್ತೆ ಚಿಕ್ಕದಿಂದಾನೇ ಮಕ್ಕಳನ್ನ. ನೀನು ದಪ್ಪ, ನೀನು ಸಣ್ಣ ಅಂತ ಹೇಳಿ ಒಂಥರ ಅದು ಲಾಂಗ್ ಟರ್ಮ್ಗೂ ಅಫೆಕ್ಟ್ ಆಗುತ್ತೆ. ನಾವು ನೋಡಿದ್ದೀವಿ ತುಂಬ ಜನ, ಸೈಕಲಾಜಿಕಲಿ ಆಲ್ಸೋ ಇಟ್ ಅಫೆಕ್ಟ್ಸ್. ಸೊ ದಪ್ಪ ಅನ್ನೋದಕ್ಕಿಂತ ಮೇ ಬಿ ಬಾಡಿ ಕಾಂಪೋಸಿಷನ್, ಹೆಲ್ತಿ ಅನ್ನೋದು ಇಟ್ ಇಸ್ ಬೆಟರ್. ಬಾಡಿ ಕಾಂಪೋಸಿಷನ್ ಬಗ್ಗೆ ಮಾತಾಡಿದ್ವಿ ಆಗ್ಲೇ ನಂಗೆ ಈ ಪ್ರಶ್ನೆ ಬಂದಿದ್ದು. ಹೆಲ್ತಿ ಇಸ್ ಬೆಟರ್. ಯು ಕ್ಯಾನ್ ಬಿ ಹೆಲ್ತಿ, ಯು ಕ್ಯಾನ್ ಬಿ ಅದೇನಂದ್ರೆ ಇವಾಗ ದಪ್ಪದ್ರಲ್ಲೇ ಒಬ್ರು 80 kgs ಇರ್ಬೋದು, ಮೇ ಬಿ ದೇ ಆರ್ ಹೆಲ್ತಿ, ಬ್ಲಡ್ ಪ್ಯಾರಾಮೀಟರ್ಸ್ ಕರೆಕ್ಟ್ ಆಗಿರ್ಬೋದು, ಮಸಲ್ಸ್ ವಿಲ್ ಬಿ ಗುಡ್ ಫಾರ್ ದೆಮ್, ಬೋನ್ ವೆಯ್ಟ್ ಜಾಸ್ತಿ ಇರ್ಬೋದು. ಸೊ ದೇ ಆರ್ ಹೆಲ್ತಿ. ಸೊ ದಪ್ಪ ಇದ್ದಾರೆ ಅಂತ ಅವ್ರು ಹೆಲ್ತಿ ಇಲ್ಲ ಅಂತ ಇಲ್ಲ. ಅದೇ ಸೇಮ್ ದಪ್ಪ ಇದೆಯಾ ಸ್ವಲ್ಪ ತೆಳ್ಳಗಾಗ್ಬೋದಲ್ಲ ಅಂತ ಹೇಳೋರ ಬಗ್ಗೆ, ಆಮೇಲೆ ಅಂಥವ್ರನ್ನ ತಮಾಷೆ ಮಾಡೋರ ಬಗ್ಗೆ ಏನು ಹೇಳ್ತೀರಿ? ಐ ಥಿಂಕ್ ಇದು ಹೈ ಟೈಮ್ ಇಟ್ ಹ್ಯಾಸ್ ಟು ಸ್ಟಾಪ್. ಇವಾಗ ತುಂಬ ಜನ, ಆದರೆ ನಮ್ಮ ಸೊಸೈಟಿಯಲ್ಲಿ ತುಂಬ ಕಾಮನ್, ಇಟ್ಸ್ ವೆರಿ ನಾರ್ಮಲ್. ಇವಾಗ ಎಲ್ಲಾದ್ರೂ ಒಂದು ಮದುವೆಗೆ ಹೋದ್ರೇನು, ಫಂಕ್ಷನ್ಗೆ ಹೋದ್ರೇನು, ಫಸ್ಟ್ ಎತ್ತಿದ ತಕ್ಷಣ ಆ ಕಮೆಂಟ್, ಏನು ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ಯಾ, ಸ್ವಲ್ಪ ತೆಳ್ಳಗಾಗಿದೆಯಾ, ಪರವಾಗಿಲ್ಲ, ಇವಾಗ ಚೆನ್ನಾಗಿ ಕಾಣಿಸ್ತಿದ್ಯಾ, ನೀನು ಸಣ್ಣಾಗ್ಬಿಟ್ಟಿದ್ಯಾ ಅಂತ. ಯಾವ್ದಾದ್ರು ಈ ಫಂಕ್ಷನ್ಗಳಲ್ಲಿ ಯಾರೇ ಸಿಗ್ತಾರಲ್ಲ, ಸಾರಿ ಟು ಸೇ ದಿಸ್, ಬಟ್ ಸಿಕ್ಕಿದ ತಕ್ಷಣ ಬಾಡಿ ವೆಯ್ಟ್ ಬಗ್ಗೆ ಮತ್ತೆ ಮದುವೆ ಬಗ್ಗೆ, ಮಕ್ಕಳ ಬಗ್ಗೆ ಕೇಳೋದನ್ನ ಬ್ಯಾನ್ ಮಾಡಬೇಕು. ಖಂಡಿತ ಬ್ಯಾನ್ ಮಾಡಬೇಕು. ಬಿಕಾಸ್ ಇಟ್ ಅಫೆಕ್ಟ್ಸ್. ಅದು ಯಾರಿಗೂ ಅರ್ಥ ಆಗಲ್ಲ. ಅದು ಒಂದು ಲಾಂಗ್ ಟರ್ಮ್ಗೆ ಅದು ಅವ್ರ ಮೈಂಡಲ್ಲಿ ರೀಪ್ಲೇ ಆಗ್ತಾನೇ ಇರುತ್ತೆ. ಅದರಿಂದ ಪೀಪಲ್ ಟೇಕ್ ವೆರಿ ಟಫ್ ಮೆಷರ್ಸ್ ಟು ಲೂಸ್ ವೆಯ್ಟ್. ಹಿಂಗೆ ಹೇಳಿದ್ರು, ಇವ್ರು ಹಿಂಗೆ ಮಾಡಿದ್ರು, ನನಗೆ ಬಾಡಿ ಶೇಮಿಂಗ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ಅದನ್ನ ಹೆಂಗೆ ಅದನ್ನ ಚೇಂಜ್ ಮಾಡೋದು ಅಂದ್ಬಿಟ್ಟು ಪೀಪಲ್ ಟೇಕ್ ಅ ರಾಂಗ್ ಡೆಸಿಷನ್. ಹೆಲ್ತ್ ಮೇಲೆ ಇಫೆಕ್ಟ್ ಆಗುತ್ತೆ. ಹೌದು ಪೀಪಲ್ ವಿಲ್ ಥಿಂಕ್ ಸರಿಯಾಗಿ ಮಾಡದೇ ಇದ್ರೆ. ಹೌದು, ಡೆಫಿನೆಟ್ಲಿ. ಬಿಕಾಸ್ ಇಫ್ ಯುರ್ ಲ್ಯಾಕಿಂಗ್, ಇವಾಗ ಏನಾದರೂ ಬರೀ ಜ್ಯೂಸ್ ಡಯಟ್ ಮಾಡ್ತೀನಿ, ಲಿಕ್ವಿಡ್ ಡಯಟ್ ಮಾಡ್ತೀನಿ, ಬಿಕಾಸ್ ನಮ್ಮ ಆಂಟಿಂಗೆ ಹೇಳಿಬಿಟ್ರು ನಾನು ನೆಕ್ಸ್ಟ್ ಫಂಕ್ಷನ್ ಅಷ್ಟರೊಳಗೆ ನಾನು ಒಂದು ಸ್ವಲ್ಪ ಸಣ್ಣಾಗ್ಬಿಡ್ಬೇಕು ಅಂದ್ಬಿಟ್ಟು ಡ್ರಾಸ್ಟಿಕ್ ಡಯಟ್ಸ್ ಎಲ್ಲ ಮಾಡಿ ಪೀಪಲ್ ವಿಲ್ ಲೂಸ್ ದೇರ್ ಹೆಲ್ತ್. ಅಂಥವ್ರು ಏನು ಮಾಡಬೇಕು? ಹೌ ಟು ಫೇಸ್ ಇಟ್? ಐ ಥಿಂಕ್ ಇವಾಗ ಎಲ್ಲರೂ ವಾಪಸ್ ಕೊಡ್ತಾ ಇದ್ದಾರೆ. ಸೊ ಯಾವುದೇ ಎಲ್ಲ ಟಾಪಿಕ್, ನಾನು ಅದೇ ಮದುವೆ ಮಕ್ಕಳ ಬಗ್ಗೆ ಏನಾದರೂ ಕೂಡ ಏನಿದ್ರೇನು ವಿ ಕ್ಯಾನ್ ಪೀಪಲ್ ಟಾಕ್ ಆ್ಯಂಡ್ ಇಟ್ಸ್ ಓಕೆ ಇಫ್ ಇಟ್ ರಿಯಲಿ ಮ್ಯಾಟರ್ಸ್. ನಾನು ಎಲ್ಲಾನು ಒಂದೇ ಕ್ಯಾಟಗರಿಯಲ್ಲಿ ಯಾಕೆ ಹಾಕಿದೆ ಅಂತಂದರೆ, ದೀಸ್ ಆರ್ ಲೈಕ್ ವೆರಿ ಕಾಮನ್ ಥಿಂಗ್ಸ್ ಎಫೆಕ್ಟ್ ಆಗೋದು. ಮತ್ತು ಈ ಥರ ಯಾರೊಬ್ರು ಬಂದು ಅಪರೂಪಕ್ಕೊಮ್ಮೆ ಸಿಗೋರು ಬಂದು ಈ ಥರ ಕಮೆಂಟ್ ಮಾಡಿದಾಗ ದ್ಯಾಟ್ ವಿಲ್ ಲೀವ್ ಅ ಮಾರ್ಕ್. ಅದನ್ನು ರಿಬಟ್ ಮಾಡೋ ಅಂಥ ಮೈಂಡ್ಸೆಟ್ ಇಲ್ಲದೆ ಇರೋರು ತುಂಬ ಕಷ್ಟ. ಎಸ್ಪೆಷಲಿ ನಮ್ಮ ಪ್ರೀವಿಯಸ್ ಜನ್ರೇಷನ್ ಆಲ್ಸೋ ತುಂಬ ಆಂಟಿರು ಅಂಕಲ್ರು ಇರ್ತಾರೆ, ಅವರೆಲ್ಲ ಹೇಳ್ತಿರ್ತಾರೆ, ಓಕೆ ಏನು ಇಷ್ಟು ದಪ್ಪ ಆಗಿದೆಯಾ, ಇಷ್ಟು ಸಣ್ಣ, ಲಾಸ್ಟ್ ಟೈಮ್ ನೋಡೋದಕ್ಕಿಂತ ಇವಾಗ ಸ್ವಲ್ಪ ದಪ್ಪ ಆಗಿದೆಯಾ ಅಂತ. ಇಟ್ಸ್ ಲೈಕ್ ಅ ನಾರ್ಮಲ್ ಕಾನ್ವರ್ಸೇಷನ್ ಈ ನಮ್ಮ ಸೊಸೈಟಿಯಲ್ಲಿ. ಬಟ್ ನಾವು ಅದು ಅಫೆಕ್ಟ್ ಆಗೋದು ಆಗ್ತಿದೆ ಅಂತಲೂ ಅವ್ರಿಗೆ ಗೊತ್ತೂ ಇಲ್ಲ. ಸೊ ಆ ಥರ. ಸೊ ಇವಾಗ ಬಂದು ಪೀಪಲ್ ಆರ್ ಗಿವಿಂಗ್ ಬ್ಯಾಕ್, ದೇ ಆರ್ ಟೆಲ್ಲಿಂಗ್, ಇಲ್ಲ ನಾನೇನೋ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಒಬ್ಬೊಬ್ರು ಅದು ನಮ್ಮ ಫೇಸೇ ಮಾಡಲ್ಲ ಪೀಪಲ್ನ, ದೇ ಆರ್ ಜಸ್ಟ್ ಇಗ್ನೋರಿಂಗ್ ಪೀಪಲ್, ಬೆಟರ್ ಟು ಇಗ್ನೋರ್ ಅಂತ. ಸೊ ಈ ಥರ ಪೀಪಲ್ ಹ್ಯಾವ್ ಟು ಫೇಸ್ ಇಟ್. ಇನ್ನೂ ಇದೆ ಸೊಸೈಟಿಯಲ್ಲಿ. ನಾವು ಎಷ್ಟೇ ಬಾಡಿ ಶೇಮಿಂಗ್ ಬಗ್ಗೆ ಮಾತಾಡ್ತಿದ್ರೆ ಅದು ಇರಾಡಿಕೇಟ್ ಮಾಡೋಕ್ಕಾಗಲ್ಲ. ಇಟ್ಸ್ ಲೈಕ್ ಕರಪ್ಷನ್. ವಿ ಓನ್ಲಿ ಶುಡ್ ಸ್ಟೇ ಅವೇ ಫ್ರಮ್ ಕರಪ್ಷನ್. ತೆಗಿತೀವಿ ಅಂತ ಹೇಳಿದ್ರೆ ಹೇಳ್ಕೊಳ್ಳಿ, ನಾನು ಅದನ್ನ ತಲೆ ಕೆಡಿಸ್ಕೊಳ್ಳೋಣ ಅಂತ ವಿ ಶುಡ್. ಬಟ್ ತುಂಬ ಇದರಲ್ಲಿ ತುಂಬ ಎಫೆಕ್ಟ್ ಆಗೋರಿಗೆ ಏನು ಮಾಡಬೇಕು ಅಂತ ಹೇಳ್ತೀರಾ? ಫಸ್ಟ್ ಆಫ್ ಆಲ್ ಅವ್ರು ಬಂದು
ಅವ್ರು ಹೇಳ್ತಿದ್ದಾರೆ ಇವ್ರು ಎನಿ ಹೇಳ್ತಿದ್ದಾರೆ ಎಕ್ಸ್ಟರ್ನಲ್ ಅಂತ ಹೆಲ್ಪ್ ತಗೋಬೇಕಾ? ಎಸ್ ಡೆಫಿನೆಟ್ಲಿ. ಆದರೆ ಫಸ್ಟ್ ಲೆವೆಲ್ ಬಂದು ಅದೇ ಯಾರೋ ಹೇಳ್ತಿದ್ದಾರೆ ಇದರಿಂದ ನಾನು ಮಾಡಬೇಕು ಅಂತ ವಿ ಶುಡ್ ನಾಟ್ ಗೆಟ್ ಅಫೆಕ್ಟೆಡ್. ಬಿಕಾಸ್ ಅವ್ರಿಗೆ ಗೊತ್ತಿಲ್ಲ ನಮ್ಮದು ಏನು, ವಾಟ್ ವಿ ಆರ್ ಗೋಯಿಂಗ್ ಥ್ರೂ, ನಮ್ಮ ಸಿಚುವೇಶನ್ ಏನು, ನಮ್ಮ ಫಿಸಿಕಲ್ ಹೆಲ್ತ್ ಸ್ಟೇಟಸ್ ಏನು, ಅದೆಲ್ಲ ನಮಗೆ ಗೊತ್ತು. ಸೊ ಫಸ್ಟ್ ಆಫ್ ಆಲ್ ಅದನ್ನು ಬಂದು ನಾವು ಅಷ್ಟು ವಿ ಶುಡ್ ನಾಟ್ ಟೇಕ್ ಇಟ್ ಇನ್ ಟು ಮೈಂಡ್. ಏನೋ ಅದು ತಗೊಂಡ್ರೆ ನಮಗೆ ಜಾಸ್ತಿ ಸ್ಟ್ರೆಸ್ ಆಗುತ್ತೆ, ಅದರಿಂದ ವಿ ಮೇ ಚೂಸ್ ರಾಂಗ್ ಪಾತ್. ಆಮೇಲೆ ಯು ಸ್ಟಾರ್ಟ್ ಕರೆಕ್ಟಿಂಗ್. ಅಫ್ಕೋರ್ಸ್ ಏನಕ್ಕೆ ಹೇಳಿದ್ದಾರೆ ಅಂದರೆ ಮೇ ಬಿ ಔಟ್ ಆಫ್ ಕನ್ಸರ್ನ್ ಕೂಡ ಹೇಳಿರ್ಬೋದು. There could be friends ಇರ್ಬೋದು, concern might be very genuine. Yeah, genuine, but the way they tell it may be wrong. So maybe ಅವ್ರು ಹೇಳಿದಾಗ ಓಕೆ ಮೇ ಬಿ ನಾನು ಸ್ವಲ್ಪ ಅನ್ಹೆಲ್ತಿ ಆಗಿದ್ದೀನಿ, ಮೇ ಬಿ ಸ್ವಲ್ಪ ದಪ್ಪ ಇದ್ದೀನಿ. ಇಫ್ ಯು ಆರ್ ಟೇಕಿಂಗ್ ಇನ್ ಅ ರೈಟ್ ಸ್ಪಿರಿಟ್, ಯು ಟೇಕ್ ಇಟ್ ಆ್ಯಂಡ್ ಮೇ ಬಿ ವರ್ಕ್ ಆನ್ ಯುವರ್ ಸೆಲ್ಫ್, ಇಟ್ ಇಸ್ ಓಕೆ. ಬಟ್ ಇಟ್ ಶುಡಂಟ್ ಬಿ ಲೈಕ್ ಅದರಿಂದ ನಾನು ಡ್ರಾಸ್ಟಿಕ್ ಮೆಷರ್ಸ್ ತಗೊಳ್ತಾ ಇದ್ದೀನಿ, ಏನು ತಿನ್ನೋದೇ ಇಲ್ಲ ನೆಕ್ಸ್ಟ್ 10 days, ಈ ಥರ ಸೈಕಲಾಜಿಕಲಿ ಅಫೆಕ್ಟ್. ಅವ್ರಿಗೆ ಅಂದರೆ ಎಕ್ಸ್ಟರ್ನಲ್ ಹೆಲ್ಪ್ ಯಾವಾಗ ತಗೋಬೇಕು ಅಂತ ಅವ್ರು ಡಿಸೈಡ್ ಮಾಡಬೇಕಾಗುತ್ತೆ. ವೆನ್ ದೇ ಫೀಲ್ ಅದೊಂಥರ ಡಿಪ್ರೆಷನ್ ಥರ ಆಗಿಬಿಡುತ್ತೆ, ದೇ ಡೋಂಟ್ ವಾಂಟ್ ಟು ಗೋ ಇನ್ ಫ್ರಂಟ್ ಆಫ್ ಪೀಪಲ್, ಅಷ್ಟು ದೇ ಹ್ಯಾವ್ ದಟ್ ಬಾಡಿ ಇಮೇಜ್, ಬಾಡಿ ಕಾನ್ಷಿಯಸ್ನೆಸ್. ನನಗೆ ಒಬ್ಬೊಬ್ಬರು ಕ್ಲೈಂಟ್ಸ್ ಇದ್ದರು, ಅವರು ಒಂದ್ಸತಿ ಹೇಳಿದರು ನಾನೊಂದು ವೆಯ್ಟ್ ಲಾಸ್ ಮಾಡಬೇಕು, ಯಾಕೆಂದರೆ ನನಗೆ DPಯಲ್ಲಿ ಫೋಟೋ ಹಾಕಬೇಕು ಅಂತ. ಶಿ ವಾಸ್ ಲೈಕ್ ಫಾರ್ ಆಲ್ಮೋಸ್ಟ್ 10 years ನಾನು ಫೋಟೋನೇ ಹಾಕಿರಲಿಲ್ಲ, ಅಟ್ಲೀಸ್ಟ್ ಒಂದು ಸತಿ ನನಗೆ ಕಾನ್ಫಿಡೆನ್ಸ್ ಬರಬೇಕು DPಯಲ್ಲಿ ಫೋಟೋ ಹಾಕೋಕ್ಕೆ, ಅದಕ್ಕೆ ವೆಯ್ಟ್ ಲಾಸ್ ಮಾಡಬೇಕು ಅಂತ. ವಾಸ್ ಲೈಕ್ people are so affected, that they cannot even confidently just show themselves up. They could be very talented. Okay. They have so many talents. Adre idondu physical ಒಂದು facade, adrinda they are not able to come out. How did you deal with that client? I had to help, give the confidence. Yes, weight loss ಆಗುತ್ತೆ ಅಂತ. ಅವರು 2-3 kgs ಆದ್ಮೇಲೆ I said you please put a DP that this ಇದಕ್ಕೂ ಅದಕ್ಕೂ there is no connection. You should break that connection between this. Right? Why ನಿಮ್ಮ ಕಾನ್ಫಿಡೆನ್ಸ್ ಏನಕ್ಕೆ ಶುಡ್ ಡಿಪೆಂಡ್ ಆನ್ ಯುವರ್ ವೆಯ್ಟ್. ಬಟ್ ಅನ್ಫಾರ್ಚುನೇಟ್ಲಿ they are very connected. ಇವಾಗ ಜಾಬ್ ಇಂಟರ್ವ್ಯೂಸ್ ಹೋದ್ರೇನು someone who is ಸಣ್ಣ ಇರೋರಿಗೆ ಆಪರ್ಚುನಿಟೀಸ್ ಆರ್ ಮೋರ್ ದ್ಯಾನ್ ದಪ್ಪ ಇರೋರಿಗೆ, ಈವನ್ ಇಫ್ that person is very intelligent and efficient. Yes. ಸೊ ಇದು ಬಂದು ಒಂಥರ ಬಿಕಾಸ್ ಪೀಪಲ್ ಲುಕ್ ಅಟ್ ದಿ ಫಸ್ಟ್ ಇಂಪ್ರೆಷನ್ ಅಲ್ವಾ, ಸೊ ನೋಡಿದ ತಕ್ಷಣ ಪೀಪಲ್ ಜಡ್ಜ್. ಸೊ ಇದನ್ನ ಬಂದು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಓಕೆ ಇಲ್ಲ ನಾವು ಇನ್ನೂ ಸ್ವಲ್ಪ ಸೆಲ್ಫ್ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಬೇಕು. ಎಸ್, ಯು ಹ್ಯಾವ್ ಟು ಬಿಲ್ಡ್ ಸೆಲ್ಫ್ ಕಾನ್ಫಿಡೆನ್ಸ್. ಇಟ್ ಕುಡ್ ಬಿ ಟೇಕ್ ಅಪ್ ಫಿಟ್ನೆಸ್ ಎಲ್ಲ ತಗೊಳ್ಳಿ, ಎಲ್ಲ ಮಾಡಿ, ಬಟ್ ಅದಕ್ಕೂ ಬಂದು ಈ ವೆಯ್ಟಿಂದ ನಿಮ್ಮ ಕಾನ್ಫಿಡೆನ್ಸ್ ಡ್ರಾಪ್ ಆಗಬೇಕು ಅಂತ ಇಟ್ ಇಸ್ ನಾಟ್ ನೆಸೆಸರಿ. ಫಸ್ಟ್ ಆಫ್ ಆಲ್ ಇಫ್ ಇಟ್ ಇಸ್ ಪಾಸಿಬಲ್ ಅಷ್ಟು ದಪ್ಪ ಆಗದೆ ಇರೋ ಥರ ದಾರಿಗಳನ್ನ ಫಸ್ಟಿಂದಾನೇ ನಾವು ಪ್ರಿವೆಂಟ್ ಮಾಡ್ಕೋಬೇಕು. ಆದರೆ ಒಂದು ವೇಳೆ ದೇರ್ ಆರ್ ಪೀಪಲ್, ಅಂದರೆ ತುಂಬ ಜನ ನಿಮಗೆ ಗೊತ್ತಿರೋರೇ ಇದ್ದಾರೆ, ಅವರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅವರು ಅಂದರೆ ವೆಯ್ಟ್ ಲಾಸ್ ಆದರೆ ಮತ್ತೆ ಇದಾಗುತ್ತೆ, ಮೇಂಟೈನ್ ಮಾಡೋಕ್ಕಾಗಲ್ಲ. ನನ್ನ ಸ್ವಂತ ಉದಾಹರಣೆನೇ ನಾನು ಹೇಳ್ತಾ ಇರೋದು. ಈಗ ನನ್ನ ಫ್ಯಾಮಿಲಿಯಲ್ಲಿ ಒಬ್ರಿಗೆ ನೀವು ಸಪೋರ್ಟ್ ಮಾಡ್ತೀವಿ, ಸೊ ಎಷ್ಟೇ ಇದು ಮಾಡಿದ್ರು ಕೂಡ ದೇ ಗೋ ಬ್ಯಾಕ್ ಟು ದ್ಯಾಟ್. ಇದು ಅದು ಕಾನ್ಫಿಡೆನ್ಸ್ ಇರಬೇಕು. ಅದಕ್ಕೆ ಆ್ಯಕ್ಚುಲಿ ವಿಲ್ ಗೋ ಬ್ಯಾಕ್ ಟು ದ ಪ್ರೀವಿಯಸ್ ಥಿಂಗ್. ಈ BMI ಈ ಆ ವೆಯ್ಟ್ ಗೋಲ್ ಇಟ್ಕೊಂಡು ಇವಾಗ ನಾನು ಒಂದು 60 kgs ಆಗೋ ತನಕ ನಾನು ಹಿಂಗೆ ಮಾಡ್ತೀನಿ, ಡಯಟ್ ಎಲ್ಲ ಮಾಡ್ತೀನಿ ಅಂತ ಮಾಡಿದರೆ 60 ಆದ ತಕ್ಷಣ ಯು ವಿಲ್ ನಾಟ್ ಫಾಲೋ ಆಲ್ ಆಫ್ ದೋಸ್ ಥಿಂಗ್ಸ್. ಸೊ ಏನು ನಮ್ಮದು ಅಂದರೆ ಗುರಿ ಏನಿರಬೇಕು? ಸೊ ಅದಕ್ಕೆ ನಾವು ಬಾಡಿ ಕಾಂಪೋಸ್, ಅದಕ್ಕೆ ನಾವು ಹೇಳ್ತಾ ಇರೋದು ವಿ ಆರ್ ಶಿಫ್ಟಿಂಗ್ ಟುವರ್ಡ್ಸ್ ದಿಸ್. ಓಕೆ, ನಾನು ಹೆಲ್ತಿ ಆಗಿದ್ದೀನಿ, ಫಸ್ಟ್ ಬ್ಲಡ್ ಪ್ಯಾರಾಮೀಟರ್ಸ್, ನಮ್ಮದು ಬ್ಲಡ್ ಪ್ಯಾರಾಮೀಟರ್ಸ್ ಕರೆಕ್ಟ್ ಆಗಿದೆಯಾ? ಸೊ ಒನ್ಸ್ ಇನ್ 6 months ವಿ ಸೇ ಬ್ಲಡ್ ಟೆಸ್ಟ್ ಮಾಡಿಸಿ ನೋಡಿ ನಿಮ್ಮ ಪ್ಯಾರಾಮೀಟರ್ಸ್ ಹೆಂಗಿದೆ ಅಂತ. ಅದು ಕರೆಕ್ಟ್ ಆಗಿದ್ರೆ ಇಟ್ ಈಸ್ ಅ ಫಸ್ಟ್ ಸಕ್ಸಸ್ ನಮಗೆ. ನೆಕ್ಸ್ಟ್, ಆರ್ ಯು ಏಬಲ್ ಟು ಡೂ ಯುವರ್ ನಾರ್ಮಲ್ ಆ್ಯಕ್ಟಿವಿಟೀಸ್? ನಿಮ್ಮದು ರೆಗ್ಯುಲರ್ ಡೈಲಿ ಆ್ಯಕ್ಟಿವಿಟೀಸ್ ನಿಮಗೆ ಮಾಡೋಕ್ಕೆ ಆಗ್ತಿದೆಯಾ? ನೀವು ನಡೆಯೋಕ್ಕೆ ಆಗ್ತಿದೆಯಾ? ನಿಮಗೆ ಡೈಜೆಷನ್ ಕರೆಕ್ಟ್ ಆಗಿದೆಯಾ? ನಿಮ್ಮದೇ ಆ್ಯಕ್ಟಿವಿಟೀಸ್ ಕರೆಕ್ಟ್ ಆಗಿದೆಯಾ? ನಿಮಗೆ ಫೋಕಸ್ ಮಾಡೋಕ್ಕೆ ಆಗ್ತಿದೆಯಾ? ಅದು ನಿಮ್ಮದೇ ಗೊತ್ತಾಗುತ್ತೆ. ಸೊ ಯು ಶುಡ್ ಸಿ ದ್ಯಾಟ್. ಅದೊಂಥರ ಯು ವಿಲ್ ನೋ ವೆದರ್ ಯುವರ್ ಹೆಲ್ತ್ ಇಸ್ ಇನ್ ಪ್ಲೇಸ್. ಯುವರ್ ಡೈಜೆಷನ್ ವಿಲ್ ಗಿವ್ ಔಟ್ ಆಲ್ಸೋ. ನಾನು ತುಂಬ ಎಂಫಸೈಸ್ ಮಾಡ್ತೀನಿ. ನಿಮಗೆ ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ಆಟೋಮ್ಯಾಟಿಕಲಿ ಡೈಜೆಸ್ಟಿವ್ ಇಶ್ಯೂಸ್ ಅನ್ನೋದಕ್ಕಿಂತ ಹೆಚ್ಚು ಹೌ ಯು ಫೀಲ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ಯು ಹ್ಯಾವ್ ಟು ಕನೆಕ್ಟ್ ಮೋರ್ ವಿತ್ ಯುವರ್ ಬಾಡಿ. ಇವತ್ತು ಯಾರೂ ಬಾಡಿ ದೇ ಆರ್ ನಾಟ್ ಕನೆಕ್ಟಿಂಗ್. ಎಲ್ಲ ದೇ ಆರ್ ಸೋ ಬ್ಯುಸಿ, ಫುಲ್ ಡೇ ದೇ ಡೋಂಟ್ ಇವನ್ ನೋ ವೆದರ್ ದೇ ಆರ್ ಹಂಗ್ರಿ ಆರ್ ಫುಲ್. ಅದು ಅವ್ರಿಗೆ ಗೊತ್ತೇ ಇಲ್ಲ. ಅವ್ರ ಪಾಡಿಗೆ ಒಂದು ಮೆಕ್ಯಾನಿಕಲ್ ಆಗಿ ವಿ ಆರ್ ಲಿವಿಂಗ್. ಅದರಲ್ಲಿ ಹಶ್ವಾಗ್ತಿದ್ಯಾ, ಫುಲ್ ಆಗಿದೆಯಾ, ನನಗೆ ಡೈಜೆಷನ್ ಆಗ್ತಿದ್ಯಾ, ಆಮ್ ಐ ಯೂರಿನೇಟಿಂಗ್ ಪ್ರಾಪರ್ಲಿ, ಏನು ನೋಡ್ತಾ ಇಲ್ಲ. ಸೊ ಅಟ್ ಸಮ್ ಪಾಯಿಂಟ್ ವೆನ್ ದೇ ಸಿ ದ ಬ್ಲಡ್ ರಿಪೋರ್ಟ್, ಅವಾಗ ಗೊತ್ತಾಗುತ್ತೆ ರಿಯಾಲಿಟಿ ಹಿಟ್ಸ್. ದೆನ್ ದೇ ಸ್ಟಾರ್ಟ್ ಟೇಕಿಂಗ್ ದ ಮೆಷರ್ಸ್. ನಾವು ಹೇಳೋದು ಅದಕ್ಕೆ ಮುಂಚೆನೇ ಪ್ರಿವೆಂಟ್ ಮಾಡಿಬಿಡಿ. ಫಸ್ಟಿಂದಾನೇ ಸ್ವಲ್ಪ ಮೆಷರ್ಸ್ ಎಲ್ಲ ತಗೊಂಡು ಟ್ರೈ ಟು ಪ್ರಿವೆಂಟ್. ಸೊ ಅಲ್ಟಿಮೇಟ್ಲಿ ಹಾಗಿದ್ರೆ ಮತ್ತದೇ ಪ್ರಶ್ನೆ ಕೇಳ್ತೀನಿ. ಸೊ ದಪ್ಪಗಿರೋದು ಒಳ್ಳೇದಾ? ಒಳ್ಳೇದು ಅಂತ ಹೇಳೋಕ್ಕಾಗಲ್ಲ, ಬಟ್ ದಪ್ಪ ಇದ್ದರೆ ಏನೋ ಇಟ್ಸ್ ನಾಟ್ ಬ್ಯಾಡ್, ಬಟ್ ಯು ಶುಡ್ ವರ್ಕ್ ಆನ್ ಇಂಪ್ರೂವಿಂಗ್ ದ್ಯಾಟ್ ಆ್ಯಂಡ್ ರೆಡ್ಯೂಸಿಂಗ್ ಇಟ್.
ಬರೇ ಗಾತ್ರದ ಇದರಲ್ಲಿ ಅಲ್ಲ, ಆರೋಗ್ಯದ ದೃಷ್ಟಿಯನ್ನು From ಫಸ್ಟ್ that. ಇಟ್ಕೊಂಡು ನೋಡಬೇಕು. ಯಾಕಂದ್ರೆ ಇವತ್ತು ಯಾವ ಡಾಕ್ಟರ್ ಹೋದ್ರೇನು, ನೀವು ಬಂದು ಆರ್ಥೋಪೆಡಿಷನ್ ಹೋಗಿ, ಇಫ್ ನೀ ಪೇನ್ ಅಂತ ಹೋದ್ರೇನು, ಇಲ್ಲ ಹಾರ್ಮೋನಲ್ ಡಿಸಾರ್ಡರ್ಸ್ ಅಂತ ಹೋದ್ರೆ, ಡಯಾಬಿಟಿಸ್ ಅಂತ ಹೋದ್ರೆ, ಯಾವ ಡಾಕ್ಟರ್ ಹತ್ರ ಹೋದ್ರೇನು ಫಸ್ಟ್ ದೇ ವಿಲ್ ಸೇ ಲೂಸ್ ವೆಯ್ಟ್. ಬಿಕಾಸ್ ಆ ಫ್ಯಾಟ್ ಬಂದು ನಮಗೆ ಆರ್ಗನ್ಸ್ ಫಂಕ್ಷನಾಲಿಟಿನ ಅಫೆಕ್ಟ್ ಮಾಡುತ್ತೆ. ಹಂಗಿದ್ರೆ ಅವ್ರ ಲ್ಯಾಂಗ್ವೇಜ್ ಚೇಂಜ್ ಮಾಡಬೇಕಾದ ಇಂಪಾರ್ಟೆನ್ಸ್ ಇದೆಯಾ? ಪರವಾಗಿಲ್ಲ, ಇಟ್ ಇಸ್ ಗುಡ್ ಬಿಕಾಸ್ ವಾಟ್ ದೇ ಆರ್ ಟ್ರೈಂಗ್ ಟು ಸೇ ಇಸ್ ಅಂದ್ರೆ ಲೂಸ್ ಫ್ಯಾಟ್. ದೇ ಶುಡ್ ಸೇ ವರ್ಕ್ ಆನ್ ಯೋರ್ ಫಿಟ್ನೆಸ್, ಯು ನೋ. ಬಟ್ ಡಾಕ್ಟರ್ಸ್ ವಿವರ್ಸ್ ಹೇಳ್ತಾರೆ ಯೂಶುವಲಿ. ಇವಾಗ ಈವನ್ ಡಾಕ್ಟರ್ಸ್ ಹ್ಯಾವ್ ಚೇಂಜ್ ಅದಕ್ಕೆ ನಾನು ಹೇಳಿದೆ, ಭಾಷೆ ಬದಲಾಯಿಸಬೇಕಾದ ಅಗತ್ಯ ಇವಾಗ ಇದೆ. ಅವರು ಹೇಳೋ ಬಂದು ರೀತಿ. ಇನ್ನೂ ಜಾಸ್ತಿ ಡಾಕ್ಟರ್ಸ್ ಜಸ್ಟ್ ದೇ ಸೇ ಲೂಸ್ ವೇಟ್ ಅಂತ. ಸೊ ಇವ್ರು ಹೆಂಗ್ ಲೂಸ್ ವೇಟ್ ಅಂತ ಹೇಳ್ತಾ ಇದಾರೆ, ಆದ್ರೆ ಹೆಂಗ್ ಮಾಡಬೇಕು ಏನು ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಡಾಕ್ಟರ್ಸ್ ಶೋಡ್ ಮಿ ಲೂಸ್ ಸಮ್ 10 kgs ಆಫ್ ವೇಟ್ ಅಂತ ಅಷ್ಟೇ. ಸೊ ಇಟ್ ಈಸ್ ನಾಟ್ ಅಬೌಟ್ ದಟ್, ರೈಟ್? ಸೊ ತುಂಬಾ risky ಅದು. ಇವಾಗ ಎಲ್ಲ ಚೇಂಜ್ ಆಗ್ತಿದೆ. ಆಸ್ ಡಯಟಿಷಿಯನ್ಸ್ ವಿ ಆರ್ ಆಲ್ಸೋ ಗಿವಿಂಗ್ ದಟ್ ಅವೇರ್ನೆಸ್. ಓಕೆ, ಇಲ್ಲ ನೀವು ಬಂದು ವೆಯ್ಟ್ ಲಾಸ್ ಆಗಿ, ಓಕೆ ಆ ಫ್ಯಾಟ್ ಕಡಿಮೆ ಆಗಬೇಕು, ಬಟ್ ನಾಟ್ ಅಟ್ ದ ಕಾಸ್ಟ್ ಆಫ್ ಲೂಸಿಂಗ್ ಯೋರ್ ಮಸಲ್ಸ್ ಆರ್ ಯೋರ್ ಹೆಲ್ತ್. ಯೋರ್ ಬ್ಲಡ್ ಪ್ಯಾರಾಮೀಟರ್ಸ್ ಶುಡ್ ನಾಟ್ ಗೆಟ್ ಅಫೆಕ್ಟೆಡ್. ಅದು ಇಂಪಾರ್ಟೆಂಟ್. ರೈಟ್. ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಷಯ. ಅವರು ದಪ್ಪಗಿದ್ರೆ ಒಳ್ಳೇದು ಅಂತ ಹೇಳ್ತಿಲ್ಲ, ಅಂದರೆ ಅವರು ಅದನ್ನು ಹೇಳಬೇಕು ಅಂತ ಅನ್ನೋದು ನನ್ನ ಯೋಚನೆ ಆಗಿರಲಿಲ್ಲ. ಬಟ್ ಒಂದು ಮುಖ್ಯ ವಿಷಯ ಏನು ಅಂತಂದರೆ, ನಮ್ಮ ದೇಹ ಹೇಗಿದೆ ಅನ್ನೋದು ಎಷ್ಟು ಮುಖ್ಯನೋ ಅದು ಅಷ್ಟು, ಅಂದರೆ ನಮ್ಮನ್ನು ಅದು ಕಂಟ್ರೋಲ್ ಮಾಡಬಾರ್ದು. ನಮ್ಮ ಆರೋಗ್ಯ ಮುಖ್ಯ ಆಗುತ್ತೆ. ಯಾರೋ ಇನ್ನೊಬ್ಬರೇನೋ ಹೇಳಿದ್ರು ಅಂತ ಹೇಳ್ಕೊಂಡು ನಿಮ್ಮ ಲೈಫನ್ನು, ನಿಮ್ಮ ಆರೋಗ್ಯವನ್ನು ಪಣಕ್ಕಿಟ್ಟು ನೀವು ಆ ವೆಯ್ಟ್ ಲಾಸ್ ಮಾಡೋದು, ತೆಳ್ಳಗಾಗಕ್ಕೆ ಹೋಗೋದು. ಅಥವಾ ಇನ್ನೊಂದು ತುಂಬ ಮುಖ್ಯವಾಗಿರೋ ವಿಷಯ ಅಂತಂದರೆ, ನಾವು ಒಂದು ಏನೋ ಒಂದು ಬ್ಯೂಟಿ ಇದು ರಿಲೇಟೆಡ್ ಇದರಲ್ಲಿ ಒಂದು ಮಾಡಲಿಂಗ್ ಮಾಡಬೇಕು, ಆ್ಯಕ್ಟಿಂಗ್ ಮಾಡಬೇಕು, ಅದಕ್ಕೆ ನಾನು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋದು, ಈ ಥರದ ಯೋಚನೆ ಇಟ್ಕೊಂಡು ತುಂಬ ಜನ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೋಗಿ ಆರೋಗ್ಯ ಹಾಳು ಮಾಡ್ಕೊಳ್ಳೋದಿರುತ್ತೆ. ಸೊ ಆ್ಯಕ್ಚುಲಿ ಇಲ್ಲಿ ಇದನ್ನು ಮಾತಾಡ್ತಾ ನನಗೆ ಇನ್ನೊಂದು ಪ್ರಶ್ನೆ ಬಂತು. ಆ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಬ್ಯೂಟಿ ಇಂಡಸ್ಟ್ರಿ ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ ಇದು ಎರಡರ ಬಗ್ಗೆ, ಅದರಲ್ಲಿ ನಡೀತಾ ಇರುವಂಥ ಡೇಂಜರ್ ತುಂಬ ಕೋರಿಲೇಟೆಡ್, ಇಲ್ಲಿಗೆ ತುಂಬ ಕೋರಿಲೇಟೆಡ್ ಇದೆ. ಬಟ್ ಅಲ್ಲಿ ಬೇರೆ ಬೇರೆ ಇಶ್ಯೂಸ್ ಇದೆ. ಸೊ ಅದ್ರ ಬಗ್ಗೆ ಮಾತಾಡೋಣ. ಬಟ್ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋದ ಅಂತ ಹೇಳಿ ಈ ಸಂಚಿಕೆಯನ್ನೆಲ್ಲೇ ಮುಕ್ತಾಯಗೊಳಿಸೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ನಮ್ಮ ಈ ಒಂದು ಎಪಿಸೋಡನ್ನು ಇಷ್ಟು ಚೆನ್ನಾಗಿ ನಡೆಸ್ಕೊಳ್ತಾ ಇದ್ದೀರಾ. ಐ ಹೋಪ್ ಯು ಲೈಕ್ಡ್ ಇಟ್. ಇದು ನಿಮ್ಮ ಜೀವನದಲ್ಲಿ, ನಿಮ್ಮ ಆತ್ಮೀಯರ ಜೀವನದಲ್ಲಿ ಒಂದಿಷ್ಟು ಸಹಾಯ ಮಾಡೋದಕ್ಕೆ ಸಾಧ್ಯ ಆಗಿದೆ ಇದರಿಂದ ಅಂತಂದರೆ ನಾವು ಧನ್ಯ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.